ನಮಸ್ಕಾರ ಗೆಳತಿಯರೇ. ಈಗ ಸಂಕಷ್ಟ ಚತುರ್ಥಿ ಬಗ್ಗೆ ಹೇಳುತ್ತಿದ್ದೇನೆ. ನಾಳೆ ಮೇ 5ನೇ ತಾರೀಕು ಮಂಗಳವಾರ ಅಂಗಾರಕ ಸಂಕಷ್ಟಿ ಬಂದಿರುವ ಕಾರಣ ಎಲ್ಲರೂ ಅವತ್ತು ಕಠಿಣವಾಗಿ ಅಂಗಾರ ಸಂಕಷ್ಟಿ ಪೂಜೆ ಮಾಡುವುದರಿಂದ ಎಲ್ಲ ಸಂಕಷ್ಟಹಾರ ನಿವಾರಣೆ ಆಗುತ್ತದೆ. ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ ಅಥವಾ ಕಾರ್ಯಕ್ರಮ ನಡೆಯುವುದರಲ್ಲಿ ಮೊದಲು ಪೂಜೆ ಸಲ್ಲಿಸುವುದು ಗಣಪತಿ ದೇವರಿಗೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಬಳಿಕ ಬರುವಂಥ ಮೊದಲನೇ ಹಬ್ಬವೇ ಆನೆಯ ತಲೆ ಹೊಂದಿರುವಂಥ ಗಜಾನನದ್ದು. ಪ್ರತಿ ತಿಂಗಳಲ್ಲಿ ಒಂದು ದಿನ ಗಣಪತಿ ಸಂಕಷ್ಟ ಚತುರ್ಥಿ ಅಥವಾ ಸಂಕಟ ಚೌತಿಯ ದಿನ ಪೂಜಿಸಲಾಗುತ್ತದೆ. ಈ ದಿನವು ತುಂಬ ಪವಿತ್ರವಾಗಿದ್ದು ಮಂಗಳವಾರ ಅಥವಾ ಶುಕ್ರವಾರ ಬಂದರೆ ಇದು ತುಂಬ ಪವಿತ್ರವಾಗಿರುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಪ್ರತಿ ತಿಂಗಳು 4ನೇ ದಿನವನ್ನು ಚತುರ್ಥಿ ಎಂದು ಕರೆಯಲಾಗುತ್ತದೆ. ಇದನ್ನು ಭಾರತದೆಲ್ಲೆಡೆ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುವುದು. ಈ ದಿನದ ಕೃಷ್ಣ ಪಕ್ಷ ಅಥವಾ ಚಂದ್ರ ಕ್ಷೀಣಿಸುವ ಹಂತ ಮತ್ತು ಇದಕ್ಕೆ ಸಂಬಂಧಿಸಿದ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿ ಇದು ತುಂಬ ವಿಭಿನ್ನವಾಗಿ ಆಚರಿಸುತ್ತಾರೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಇದನ್ನು ವಿಭಿನ್ನ ಹೆಸರುಗಳಿಂದ ಕರೆಯಲ್ಪಡುತ್ತಾರೆ. ತಮಿಳುನಾಡಿನಲ್ಲಿ ಸಂಕಷ್ಟಹರ ಚತುರ್ಥಿ ಎಂದು ಕರೆಯಲಾಗುವುದು. ಮಂಗಳವಾರದಂದು ಅಂಗಾರಕ ಚತುರ್ಥಿ ಎನ್ನಲಾಗುತ್ತದೆ. ಸಂಸ್ಕೃತದಲ್ಲಿ ಸಂಕಷ್ಟಿ ಎಂದರೆ ಎಲ್ಲ ಸಮಸ್ಯೆಗಳಿಂದ ನಿವೃತ್ತಿ ಹೊಂದುವುದು, ಕಠಿಣ ಸಮಸ್ಯೆಯಿಂದ ಮುಕ್ತಿ ಪಡೆಯುವುದು. ಈ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ ಆಗ ನಿಮಗೆ ಜೀವನದಲ್ಲಿ ಸುಖ ಹಾಗೂ ಸಮೃದ್ಧಿ ಸಿಗುವುದು. ತಮ್ಮ ಸಮಸ್ಯೆಗಳಿಂದ ಮುಕ್ತಿ ನೀಡಲು ಈ ದಿನದಂದು ಜನರು ಉಪವಾಸ ವ್ರತ ಮಾಡುವರು. ಸಂಕಷ್ಟ ಚತುರ್ಥಿಯ ಕೆಲವು ವಿಧಾನಗಳು: ಭಕ್ತರು ಅಂಶಿಕ ಅಥವಾ ದಿನವಿಡೀ ಉಪವಾಸ ಮಾಡುವುದು. ಕೇವಲ ಹಣ್ಣು ಮತ್ತು ಹಾಲನ್ನು ತೆಗೆದುಕೊಂಡು ಸಾಬುದಾನಿ ಕಿಚಡಿ ಉಪವಾಸ ವೃತ ದಿನದಂದು ಆಚರಿಸಿ ತಿನ್ನಲಾಗುವುದು. ಪೂಜೆ ಮಾಡಿದ ಬಳಿಕ ಸಾಯಂಕಾಲ ಪೂಜೆ ಮಾಡಿ ಮತ್ತೆ ಚಂದ್ರನನ್ನು ಪೂಜೆ ಮಾಡಿ ಉಪವಾಸ ಬಿಡಲಾಗುತ್ತದೆ. ವಿಶೇಷವಾಗಿರುವ ಸಿಹಿ ತಿಂಡಿಗಳ ನೈವೇದ್ಯ ಮೋದಕ ಮತ್ತು ಲಡ್ಡುವನ್ನು ಅರ್ಪಿಸುತ್ತಾರೆ. ಗಜಾನನ ಜೊತೆಗೆ ಈ ದಿನದಂದು ಚಂದ್ರನನ್ನು ಕೂಡ ಪೂಜಿಸಲಾಗುವುದು. ನೀರು, ಶ್ರೀಗಂಧ, ಅಕ್ಕಿ ಮತ್ತು ಹೂಗಳನ್ನು ಚಂದ್ರನನ್ನು ದಿಕ್ಕಿನಲ್ಲಿ ಅರ್ಪಿಸಬೇಕು. 21 ಗರಿಕೆ ಹುಲ್ಲನ್ನು ಗಣೇಶನ ಹೆಸರು ಹೇಳುತ್ತಾ ಅರ್ಪಿಸಬೇಕು. ಈ ಹೆಸರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ ಮತ್ತು ಮಂತ್ರವನ್ನು ಕೊಟ್ಟಿರುತ್ತೇನೆ. ಅದನ್ನು ಹೇಳಿ ನೀವು ಪೂಜೆ ಮಾಡಬೇಕು. ಇದರ ಬಳಿಕ ಗಣೇಶ ದೇವರಿಗೆ ಆರತಿ ಬೆಳಗಿ ಪೂಜೆ ಮಾಡಬೇಕು. ದೇವಸ್ಥಾನದಲ್ಲಿ ಅಂಗಾರಕ್ಕೆ ಸಂಕಷ್ಟಿ ವೃತ ಕೆಲವು ಜನರು ದೇವಾಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಉಪವಾಸ ಕೈಗೊಳ್ಳುವರು. ಇಂಥ ಸಂದರ್ಭದಲ್ಲಿ ಅರ್ಚಕರಿಂದ ವಿಶೇಷ ಪೂಜೆಗಳು, ಹೋಮ ಮತ್ತು ಅಭಿಷೇಕ ಮಾಡಲು ಹೇಳಬಹುದು. ಅದರ ಅರ್ಥವಶೇಷ ಮತ್ತು ಗಣೇಶ ಅಷ್ಟೋತ್ತರ ಹೇಳುವುದು ತುಂಬ ಶುಭವಾಗಿರುವುದು. ದೇವಾಲಯದಲ್ಲಿ ಕುಳಿತುಕೊಂಡು ನೀವು ಇದನ್ನು ಮಾಡಬಹುದು. ಇದು ಗಣೇಶ ದೇವರಿಗೆ ತುಂಬ ಇಷ್ಟವಾದ ಮಂತ್ರಗಳು ಮತ್ತು ಇದರಿಂದ ದೇವರು ಬೇಗನೆ ಆಶೀರ್ವದಿಸುತ್ತಾನೆ. ಸಂಕಷ್ಟಿಯನ್ನು ಮಾಡುವ ಉದ್ದೇಶವೇನು? ಈ ದಿನ ಬಹಳ ವಿಶೇಷವಾಗಿದ್ದು ವರ್ಷದಲ್ಲಿ 2 ಬಾರಿ ಮಾತ್ರ ಅಂಗಾರಕ ಸಂಕಷ್ಟಿ ಬರುತ್ತದೆ. ಆದ್ದರಿಂದ ಈ ವರ್ಷ ಬಹಳ ಶ್ರೇಷ್ಠವಾಗಿ ಅಂಗಾರಕ ಸಂಕಷ್ಟಿ ವೃತವು ಇತರ ಎಲ್ಲ ಸಂಕಷ್ಟಿ ಚತುರ್ಥಿಗಳಿಗಿಂತ ಬಹಳ ವಿಶಿಷ್ಟವಾಗಿದೆ. ವರ್ಷದಲ್ಲಿ ಬರುವ ಇತರ ಸಂಕಷ್ಟಿಯ ಚತುರ್ಥಿಯನ್ನು ಮಾಡುವುದೇ ಅದೇ ಪೂಜಾ ಫಲವನ್ನು ಒಂದು ಅಂಗಾರಕ ಸಂಕಷ್ಟಿಯು ನೀವು ಪಡೆದುಕೊಳ್ಳಬಹುದಾಗಿದೆ. ವರ್ಷ 12 ಸಂಕಷ್ಟಿ ಮಾಡುವುದರಿಂದ ಬರುವ ಫಲ ಈ ಅಂಗಾರಕ ಸಂಕಷ್ಟಿ ಒಂದೇ ಮಾಡುವುದರಿಂದ ಬರುತ್ತದೆ. ಎಲ್ಲ ಸಂಕಷ್ಟಿ ವೃತದಂತೆ ಗಣೇಶನನ್ನು ಭಕ್ತರು ಪೂಜಿಸಿ ದಿನಪೂರ್ತಿ ವೃತವನ್ನು ಕೈಗೊಳ್ಳುತ್ತಾರೆ. ಚಂದ್ರನು ಅಸ್ತಮಿಸಿದ ನಂತರ ಸ್ನಾನ ಮಾಡಿ ವೃತವನ್ನು ಮುರಿಯುತ್ತಾರೆ. ವಿಕಟ ಸಂಕಷ್ಟಿಯಂದು ಸಂಜೆ ಸ್ನಾನವನ್ನು ವೃತಧಾರಿಗಳು ಕೈಗೊಳ್ಳುತ್ತಾರೆ. ಮನೆಯಲ್ಲೇ ಸ್ನಾನ ಮಾಡುತ್ತೀರಿ ಎಂದಾಗಲೇ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ನಂತರ ಸ್ನಾನ ಮಾಡಿ ನಂತರ ಪ್ರಾರ್ಥನೆ ಮಾಡಬೇಕಾಗುತ್ತದೆ. ಸಂಕಷ್ಟಿಯ ಚತುರ್ಥಿ ತುಂಬ ಪವಿತ್ರ ಪೂಜೆಯಾಗಿದೆ. ಈ ಪೂಜೆಯನ್ನು ಕುಟುಂಬದ ಸುಖ ಸಮೃದ್ಧಿಯಾಗಿ ಮಾಡಲಾಗುತ್ತದೆ. ಸಂಕಷ್ಟಿ ಚತುರ್ಥಿಯಂದು ಸೂರ್ಯಾಸ್ತದ ಬಳಿಕ ಪೂಜೆ ಮಾಡಲಾಗುವುದು. ಶುದ್ಧೀಕರಿಸಿದ ಬಳಿಕ ಗಣೇಶನ ಮೂರ್ತಿಯನ್ನು ಇಟ್ಟು ಅದಕ್ಕೆ ಹೂಗಳು ಮತ್ತು ಗರಿಕೆ ಹೂಗಳನ್ನು ಒಂದೊಂದು ಗರಿಕೆ ನಾಮವನ್ನು ಹೇಳುತ್ತಾ ಗರಿಕೆಯನ್ನು ಯೋಜಿಸಬೇಕು ಮತ್ತು ಮೋದಕವನ್ನು ಲಾಡುವನ್ನು ಕೂಡ ಅರ್ಪಿಸಬೇಕು. ಈ ರೀತಿ ಸಂಕಷ್ಟಿ ಪೂಜೆಯನ್ನು ಮಾಡಬೇಕು. ಈ ದಿನ ತುಂಬ ವಿಶೇಷವಾಗಿರುವುದರಿಂದ ಮಂಗಳವಾರ ಅಂಗಾರ ಸಂಕಷ್ಟಿಯನ್ನು ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯ ನಿಮ್ಮದು ಕಾರ್ಯಸಿದ್ಧಿಯಾಗುತ್ತದೆ. ಅವತ್ತು ನೀವೇನಾದರೂ ಬೇಡಿಕೊಂಡು ಒಂದು ಬಟ್ಟೆಯಲ್ಲಿ ಒಂದು ಕಾಯಿನನ್ನು ಕಟ್ಟಿ ಗಣಪತಿ ಮುಂದಿಟ್ಟು ಪೂಜೆ ಮಾಡಿ ಅದನ್ನು ಬೇಡಿಕೊಂಡು ನೀವು ಹೇಳಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುವು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಗೆಳತಿಯರೇ. ನಮಸ್ಕಾರ ಗೆಳತಿಯರೇ. ನನ್ನ ಚಾನಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪೂಜೆಗೆ ಅಗತ್ಯವಾದ ಬಿಲ್ವಪತ್ರೆ, ಗರಿಕೆ, ತುಂಬೆ ಹೂ ಹಾಗೂ ಕೆಂಪು ಕಣಗಿಲೆಯನ್ನು ಏರಿಸಬೇಕು.
ಹಾಲು ಮಡ್ಡಿ ಮತ್ತು ನೈವೇದ್ಯ ತೆಂಗಿನಕಾಯಿ ತಾಂಬೂಲ ಹಣ್ಣನ್ನು ಇಡಬೇಕು. ಅರ್ಘ್ಯಕ್ಕಾಗಿ ಅರ್ಘ್ಯ ಪಾತ್ರೆಯಲ್ಲಿ ಬೆಳ್ಳಿ ಅಥವಾ ಚಿನ್ನದ ಉಂಗುರ ಹಾಲನ್ನು ಹಾಕಿ ಅರ್ಘ್ಯವನ್ನು ಕೊಡಬೇಕು. ಮುಂದಿನ ವಿಡಿಯೋದಲ್ಲಿ ಅರ್ಘ್ಯ ಕೊಡುವುದು ಮತ್ತು ಸಂಕಲ್ಪವನ್ನು ಹೇಳಿಕೊಡುತ್ತೇನೆ.